ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ನಿನ್ನೆ ವಿಡಿಯೋ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಸರ್ ತುಂಬ ವೀಕ್ ಆಗಿದ್ದೀರಾ, ಏನಾಗಿದೆ ಅಂತ. ಖಂಡಿತವಾಗೂ ನನಗೆ ಯಾವುದೂ ಏನೂ ಆಗಿಲ್ಲ. ನಿಮಗೆ ಆ ಥರ ಅನಿಸುತ್ತೆ. ಕಾರಣಗಳು ಹಲವಾರು. ಕಾರಣ ಏನು ಅಂದರೆ, ತುಂಬ ಸರಿ ನಮ್ಮ ವಿಡಿಯೋಸು ಸ್ಟುಡಿಯೋದ ಟೈಪ್ ಸೆಟಪ್ ಇದೆಯಲ್ಲ, ಅದರಲ್ಲಿ ಮಾಡ್ತೀವಿ ನಾವು. ಮುಖದ ಮೇಲೆ ಲೈಟ್ ಎಲ್ಲ ಚೆನ್ನಾಗಿ ಬಿಡ್ತಾ ಇರ್ತದೆ. ಅದು ಲೈಟಿಂಗ್ ಸಿಸ್ಟಮಿಂದ ಸ್ವಲ್ಪ ಮುಖ ಅದ್ಭುತವಾಗಿ ಶಾರ್ಪು, ಬ್ರೈಟು ಇದೆಲ್ಲ ಕಾಣಿಸ್ತಾ ಇರ್ತದೆ. ಅದು ಒಂದು ಕಾರಣ. ಎರಡನೇ ಕಾರಣ ಏನಿದೆ, ನನ್ನ ದೇಹದ ಪ್ರಕೃತಿ ಏನಿದೆ, ವಾತ ಪ್ರಕೃತಿ ಬರುತ್ತೆ. ವಾತ ಪ್ರಕೃತಿಯವ್ರಿಗೆ ಏನಾಗುತ್ತೆ, ಒಂದೇ ದಿನ ಊಟ ಬಿಟ್ಟರೂ ಕೂಡ ಬಾಡಿ ಸ್ವಲ್ಪ ವೇಟ್ ಲಾಸ್ ಆದಂಗೆ ಅನಿಸುತ್ತೆ. ನಂದು ಯೂಶ್ವಲಿ 56 kg ಮೇಂಟೈನ್ ಎಷ್ಟೋ ವರ್ಷಗಳಿಂದ. ಅದು ಏನಾಗುತ್ತೆ, ಟ್ರಾವೆಲಿಂಗಲ್ಲಿ ಒನ್ ಡೇ ಊಟ ತಪ್ಪಿದರೂ ಕೂಡ ವೇಟ್ ಲಾಸ್ ಅಂತ ಫೀಲ್ ಆಗುತ್ತೆ. ಓಕೆ, ಅದು ಎರಡು. ಮೂರನೇದು, ಕೇತು ದಶ ನಡೀತದೆ, ನಿಮ್ಗೆ ಗೊತ್ತಿದೆ. ಕೇತು ಒಳಗಡೆ ರಾಹು ಭುಕ್ತಿ ಬಂದಾಗ ಕೇತು ಮುಖ ಕಪ್ಪು ಮಾಡುತ್ತೆ ಮತ್ತು ಒಂಥರ ಅಟ್ರಾಕ್ಟಿವ್ ಇರಲ್ಲ ವ್ಯಕ್ತಿ. ಮುಖದ ಚೆಹರೆ ಬಣ್ಣನೂ ಕೂಡ ಶೇಡ್ ಅಥವಾ ಡಲ್ ಹೊಡಿತದೆ, ಕಪ್ಪಾಗುತ್ತೆ. ಇದೂ ಕೂಡ ಒಂದು ಕಾರಣ. ನಾಲ್ಕನೇದು, ಸ್ವಲ್ಪ ಶರ್ಟು ಟೀ ಶರ್ಟ್ ಮೇಲೂ ಕೂಡ ವ್ಯತ್ಯಾಸ ಅನಿಸುತ್ತೆ. ಲೂಸ್ ಟೀ ಶರ್ಟ್ ಹಾಕಿದರೆ ಬೇರೆ ಅನಿಸುತ್ತೆ, ಟೈಟು ಬೈಸಿಪ್ಸ್ ಕಾಣೋ ಥರ ಹಿಂಗೆ ಹಾಕಿದರೆ ಬೇರೆ ಅನಿಸುತ್ತೆ. ಇದೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ, ಇರೋದಷ್ಟೇ ಇರ್ತೀವಿ. ಓನ್ಲಿ ಟ್ರಾವೆಲಿಂಗು, ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಲೈಟಿಂಗ್ಸು ಇದರಲ್ಲಿ ವ್ಯತ್ಯಾಸ ಆದಾಗ ಮುಖ ಎಲ್ಲ ಬೇರೆ ಬೇರೆ ಕಾಣಿಸ್ಲಿಕ್ಕೆ ಶುರು ಮಾಡುತ್ತೆ ಅಷ್ಟೇ. ಈಗ ನೋಡಿ, ಇದರಲ್ಲಿ ಒಂದು ಸ್ವಲ್ಪ ನಿನ್ನೆಗಿಂತಲೂ ಬೇರೆಯೇ ಕಾಣಿಸ್ತಾಯಿದೆ ಆ ಥರ. ಓಕೆ, ಸೊ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತು ಏನು ಹೇಳಲಿಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಕೆಲವೊಂದು ಕಾಂಬಿನೇಷನ್ ಹೇಳ್ತೀನಿ ಮಿತ್ರ. ಈ ಕಾಂಬಿನೇಷನ್ಸು ನಾವು ಜಾತಕ ಸ್ಟಡಿ ಮಾಡ್ತೀವಿ ಅಥವಾ ಕನ್ಸಲ್ಟೇಷನ್ ಮಾಡುವಾಗ ಸ್ವಲ್ಪ ರೇರ್ ಆಗಿ ಸಿಗ್ತವೆ. ಸಿಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಸಿಗುವಂತಹ ಕಾಂಬಿನೇಷನ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಮಿತ್ರ. ಸೊ ನಂಬರ್ 1 ಅದರಲ್ಲಿ ಸೂರ್ಯ ಗುರು ಯುತಿ. ಸೂರ್ಯ ಮತ್ತು ಗುರುವಿನ ಯುತಿ ಏನಿದೆ, ನಮ್ಮ ಕನ್ಸಲ್ಟೇಷನ್ಸಲ್ಲಿ ಬರುವಂತಹ ಜಾತಕಗಳಲ್ಲಿ ಬಹಳ ವಿರಳವಾಗಿ ನೋಡ್ಲಿಕ್ಕೆ ಸಿಗುತ್ತದೆ. ವಿರಳ ಅಂತ ಹೇಳ್ತಾ ಇದ್ದೀನಿ, ಸಿಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ವಿರಳವಾಗಿ ಸಿಗ್ತದೆ, ಬಹಳ ಕಡಿಮೆ ಸಿಗ್ತದೆ. ನಂಬರ್ 2 ಗಜಕೇಸರಿ ಯೋಗ, ಗುರು ಮತ್ತು ಚಂದ್ರಮ. ಇದನ್ನು ಕೂಡ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಸಿಗ್ತದೆ. ನೆಕ್ಸ್ಟು ಶನಿ ಕೇತು, ನೆಕ್ಸ್ಟ್ ಶನಿ ರಾಹು. ಯಾಕಂದರೆ ಶನಿ ಮತ್ತು ಕೇತು ಕೆಲವೊಂದು 20-30 ವರ್ಷಗಳಲ್ಲಿ ಒಂದೇ ಸರಿ ಅವುಗಳ ಸಮಾಗಮ ಆಗುತ್ತೆ. ಸೊ ಆ ಕಾರಣಕ್ಕೆ ರೇರು. ಶನಿ ರಾಹುನು ಕೂಡ ರೇರ್ ಆಗಿ ನೋಡ್ಲಿಕ್ಕೆ ಸಿಗ್ತದೆ ನಮ್ಮ ಜಾತಕದ ಕನ್ಸಲ್ಟೇಷನ್ಸ್ಗಳಲ್ಲಿ. ನೆಕ್ಸ್ಟು ಶುಕ್ರ ಆ್ಯಂಡ್ ಮಂಗಳ ಕಾಂಬಿನೇಷನ್ನು, ಶುಕ್ರ ಆ್ಯಂಡ್ ಚಂದ್ರಮ ಕಾಂಬಿನೇಷನ್ನು. ಸೂರ್ಯ 9ನೇ ಮನೆಯಲ್ಲಿ, ಗುರು 9ನೇ ಮನೆಯಲ್ಲಿ, ಶನಿ 9ನೇ ಮನೆಯಲ್ಲಿ, ಶುಕ್ರ ಮತ್ತು ಶನಿಯ ಯುತಿ, ಗುರು ಮತ್ತು ಕೇತುವಿನ ಯುತಿ, ಶನಿ ಮತ್ತು ಕೇತು ಇನ್ 12th ಹೌಸಲ್ಲಿ, ಶನಿ ಇನ್ 12th ಹೌಸ್, ಬಂಚ್ ಆಫ್ ಪ್ಲಾನೆಟ್ಸ್ ಇನ್ 8th ಹೌಸ್. ಇವೆಲ್ಲವೂ ಕೂಡ ಕಾಂಬಿನೇಷನ್ಸು ಬಹಳ ವಿರಳ, ಬಹಳ ಕಡಿಮೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಇದೇನಿದೆ ಇವತ್ತಿನ ಟಾಪಿಕ್.